ಕಲ್ಯಾಣ ಅರಮನೆಯ ರೆಡಿಕೊಂಡೇದು ಮನೆಯಲ್ಲಿ ಹರಡಿಕೊಳ್ಳುವುದು ಸೂತಕವರಮನೆಯ ರೆಡಿಕೊಂಡಿರುವುದು ಹದನಾದ ಮಗನ ನೆನೆಯುತ್ತ ಪ್ರಭವರನು ಎಂತ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಅದು ಅರಮನೆಯಲ್ಲಿ ಯಾವ ಕಡೆಯಲ್ಲಿ ನೋಡಿದ್ರು ಸಡಗರ, ಮದುವೆಯ ಸಡಗರ. ಒಂದು ಕಡೆಯಿಂದ ತಲೆ ತೋರಣಗಳಿಂದ ಅಲಂಕರಿಸುತ್ತಾ ಇದ್ದಾನೆ, ಮತ್ತೊಂದು ಕಡೆಯಿಂದ ನಮ್ಮ ಬಂಧುಗಳು ನಮ್ಮ ನೆಂಟರು ಬಹು ದೂರದಿಂದ ನಾಳೆ ಬರುವುದಕ್ಕೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಇವತ್ತೇ ಬಂದು ಬೀಳು ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಸಂತೋಷವೇ ಸಂತೋಷ. ನಾಳೆ ಎಂದರೆ ಮದುವೆ, ನಮ್ಮ ಮಗನ ಸಡಗರದ ಮದುವೆ. ಎಲ್ಲರಿಗೆ ಕರೆ ಕಟ್ಟಿದ್ದೇವೆ, ಸಂತೋಷವನ್ನು ಉಣ್ಣುತ್ತಾ ಇದ್ದಾರೆ. ನಾಳೆಯ ದಿನ ತಲೆಗೆ ಭಾಷಿಂಗವನ್ನು ಕಟ್ಟಿ ಮದುವೆ ಮಂಟಪದಲ್ಲಿ ಬಂದು ಕುಳಿತಬೇಕಾದಂತ ಮದುಮಗ ನನ್ನ ಮಗ ಮೇಘ ಸತ್ತ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ಸೇನಾಪತಿ ಇದ್ದೇನೆ. ಏನಪ್ಪ? ಮಹಾರಾಜೇ, ನಿಮ್ಮ ಮಗನ ಸಾವಿನ ಸುದ್ದಿಯನ್ನು ಕೇಳಿ ನೀವು ಬಹಳ ಬೇಸರದಲ್ಲಿದ್ದೀರಿ. ಸರಿ. ಅದೇ ನಿಮ್ಮ ಮಗ ಯಾವ ರೀತಿಯಲ್ಲಿ ಕೊಲೆಯಾಗಿದ್ದಾನೆ ಅಂತ ನಿಮಗೆ ತಿಳಿದಿಲ್ಲ. ಗೊತ್ತಿಲ್ಲಪ್ಪ, ಹೇಗೆ ಸತ್ತಿದ್ದಾನೆ ಅಂತ ಗೊತ್ತಿಲ್ಲ. ಮಹಾರಾಜೇ, ನಿಮ್ಮ ಮಗನ ಸಾವು ಸಾಧಾರಣವಾದಂತ ಸಾವಲ್ಲ, ಅಂದ್ರೆ ಅದು ಕೊಲೆಯಾಗಿದೆ. ನನ್ನ ಮಗನಿಗೆ ಕೊಲೆಯಾಗಿದೆ. ನನ್ನ ಮಗನ ಕೊಲೆ ಮಾಡಿದ ಪಾಪಕ್ಕೆ ಯಾರು ಅಂತ ಹೇಳೋ? ನಾನೇ ಹುಡುಕಿ ತಂದಿದ್ದೇನೆ. ಯಾರು? ಹಿಂದೊಂದು ದಿನ ನಾನು ಇಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಮೊದಲಿಗೆ ಇವಳನ್ನು ನೋಡಿದ್ದೇನೆ. ನಂತರ ನಿಮ್ಮ ಮಗ ಮೇಘ ಇವಳನ್ನು ಬೆಂಗಟ್ಟಿ ಹೋದದನ್ನು ನಾನು ನೋಡಿದ್ದೇನೆ. ಆದ್ರೆ ಸ್ವಲ್ಪ ಸಮಯದ ಬಿಟ್ಟು ನಂತರ ನೋಡ್ತಾ ಇದ್ದೇನೆ ನಿಮ್ಮ ಮಗನ ಸಾವಿನ ಸುದ್ದಿ. ಅದಕ್ಕೆ ಇವಳ ಕಾರಣ ನೀನೊಬ್ಬಳು ಹೆಣ್ಣಲ್ಲ, ಹೆಣ್ಣು ತಲಕ್ಕೆ ಕಳಂಕ. ನೀನು ಹೆಣ್ಣು ತಲಕ್ಕೆ ಕಳಂಕ. ಹೆಣ್ಣಿನ ದಯನಿಗೆ ಇರಬೇಕು. ಕೊಡುವವಳೆಂದು ಹೆರುವವಳು ಹೆಣ್ಣು, ಅವನ ಹುಟ್ಟಿದವಳೆಂದು ಕೈ ಹಿಡಿಯುವವಳು ಹೆಣ್ಣು. ಆದರೆ ಈ ಭೂಮಿಯಲ್ಲಿ ಜಲದೇವತೆ ಆದವಳು ಹೆಣ್ಣು. ಅಂತ ಹೆಣ್ಣಿಗೆ ಪ್ರಧಾನವಾದಂಥ ಗೌರವ ಕೊಡುವಂಥ ನಮ್ಮ ದೇಶದಲ್ಲಿ ಹೆಣ್ಣಾದ ಈತೆಯು ಮಾರಿ ಸ್ವರೂಪದಲ್ಲಿ ಒಂದು ಪುರುಷನ ಕೊಲೆ ಮಾಡ್ತಾಳಂತಾದರೆ ಅವಳಂತವಳಿಗೆ ಹೀಗೆ ಬಿಡಬಾರ್ದು. ಇವಳಿಗೆ ಏನು ಶಿಕ್ಷೆ ಗೊತ್ತೇ? ಯಾಕೆ ಬಂದೆ ಇಲ್ಲಿ ಒಳಗೆ? ಬರುವರೆ ಕಾರಣ ಉಂಟು. ತುಂಬಿದಂತ ಸಭೆಯಲ್ಲಿ ಶಿಕ್ಷೆ ಕೊಡುವುದಕ್ಕಾಗಿ ಮುಂದಾಗ್ತಿದ್ದೀರಲ್ಲ ಸ್ವಾಮಿ. ಸ್ವಾಮಿ, ಏನಪ್ಪ? ನಿಮ್ಮ ಮಾತಿಗೆ ಎರಡಾಡ್ತೇನೆಂಬುದಾಗಿ ತಪ್ಪು ಭಾವಿಸಿಕೊಳ್ಬಾರದು. ನಾನು ನಿನಗೆ ಕರೆ ಕೊಡಲಿಲ್ಲ. ಇದು ನಮ್ಮ ಅರಮನೆಯಲ್ಲಿ ನಾನು ಮಾಡುತ್ತಿರುವಂತ ಆಜ್ಞೆಗೆ ಮೀರಿ ನೀನು ಮಧ್ಯೆ ಬರ್ತಾ ಇದ್ದೆ. ಯಾಕೆ ಬಂದೆ ಅಂತ ಹೇಳ್ಬೋದಾ? ಪ್ರಶ್ನಿಸುವುದಕ್ಕೆ ಎಲ್ಲರಿಗೂ ಅಧಿಕಾರ ಉಂಟು. ಸರಿ, ಹಾಗಾದ್ರೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಯಾಕೆ? ಒಂದೊಂದು ದಿನ ದುಡ್ಡಿದಂತ ಸಮಯಕ್ಕೆ ಮಗನಿಗೆ ಅನ್ಯಾಯವಾಗಿದೆ ಎಂಬುದಾಗಿ ಕೇಳಿದಾಗ ಘನತರವಾದ ಸಾಕ್ಷಿ ಎಲ್ಲುಂಟು ಅಂತ ನಾನು ಪ್ರಶ್ನಿಸಿದ್ದೆ. ಹಾಗಾದ್ರೆ ಇವಳೇ ಕೊಂದಿದ್ದಾಳೆ ಎಂಬುದಕ್ಕೆ ಘನತರವಾದ ಸಾಕ್ಷಿ ಏನುಂಟು ರಾಯ? ಸಾಕ್ಷಿ ಇಲ್ಲದೆ ಇವರಕ್ಕೆ ಮುಂದಾಗಲಿಲ್ಲ. ಇವನೇ ಸಾಕ್ಷಿ. ಕರೆತಂದವರು ಇವನಿಗೆ ಕೇಳು. ನಾನೇ ಇದ್ದೇನೆ. ಕರೆತಂದದ್ದು ಹೌದು, ಆದರೆ ಇವಳೇ ಕೊಂದಿದ್ದಾಳೆಂಬುದಕ್ಕೆ ಘನತರವಾದ ಸಾಕ್ಷಿ ಆಗುವುದಿಲ್ಲ. ಹೇಳ. ಆ ರೀತಿಯ ಸಾಕ್ಷಿ ಏನೂ ಇಲ್ಲ. ಮತ್ತೆ ಆದ್ರೆ ಮೇಘ ಇವಳು ಬೆನ್ನಟ್ಟಿ ಹೋದದನ್ನು ನೋಡಿದ್ದೇನೆ. ಕರೆತಂದವ ನೀನಾಗಿರ್ಬೋದಲ್ಲ? ಯಾರು?
ಮೇಲನ್ನು ಕೊಂದಿರ್ಲಿಕ್ಕೆ? ನಾನು ಅಂತವನಲ್ಲ. ಸಾಕ್ಷಿ ಯಾವುದಿಲ್ಲ, ಹಾಗಾದ್ರೆ ಶಿಕ್ಷೆ ಕೊಡೋದಕ್ಕೆ ಯಾವ ನ್ಯಾಯ? ತಂದೆಗೊಂದು ನ್ಯಾಯ, ಮಗನಿಗೊಂದು ನ್ಯಾಯ, ಅರಸನಿಗೊಂದು ನ್ಯಾಯ, ಪ್ರಜೆಗೊಂದು ನ್ಯಾಯ, ಗಂಡನಿಗೊಂದು ನ್ಯಾಯ, ಹೆಂಡತಿಗೊಂದು ನ್ಯಾಯ. ಪ್ರಪಂಚದಲ್ಲಿ ಗುರುಗೊಂದು ನ್ಯಾಯ, ಶಿಷ್ಯನಿಗೊಂದು ನ್ಯಾಯ ಅಂತಲ್ಲ. ನ್ಯಾಯ ಎಲ್ಲರಿಗೂ ಒಂದೇ ಸಮಾನವಾಗಿರಬೇಕು. ಅವ ಕೇಳುವ ಶಬ್ದದಲ್ಲಿ ಅರ್ಥ ಉಂಟು. ಹೌದು ಪ್ರಭು. ಅವ ಹೇಳುವುದು ಏನಂತ ಗೊತ್ತಾಯ್ತಾ? ನಾವಾಗಿ ನಾವು ಒಬ್ಬರೇ ನೋಡಿದ್ದದು ಸಾಕ್ಷಿ ಆಗುವುದಿಲ್ಲ, ಆಗುವುದೇ ಇಲ್ಲ. ನೀವು ನೋಡಿದ್ದೇವೆ ಎನ್ನುವುದಕ್ಕೆ ಮತ್ತೊಬ್ಬ ಸಾಕ್ಷಿಯಾರಿದ್ದಾರೆ ಅಂತ ಕೇಳುವುದವ. ಹೌದು. ಆ ದಿವಸ ಅವನ ಮಗಳಿಗಾದಂಥ ಅನ್ಯಾಯಕ್ಕೆ ನಾವು ಆಡಿದ ಮಾತು ಹಾಗೆ ಅಲ್ವಾ? ಹಾಗಾಗಿ ಅವಳೇ ಸಾಕ್ಷಿಯಾಗಿ ನಾವು ಕಾಣಲಿಲ್ಲ ಅನ್ನುವಾಗ ಅಪರಾಧಿ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸಾಕ್ಷಿ ಮತ್ತೆ ಹುಡುಕೋಣ, ಇಂದಲ್ಲ ನಾಳೆ ಆದರೂ ಹುಡುಕೋಣ. ಯಾವ ರೀತಿಯ ಸಾಕ್ಷಿ ಹುಡುಕಬೇಕು ಅಂತ ನಮಗೆ ಗೊತ್ತು. ಈ ರೀತಿಯಲ್ಲಿ ಕಂಡಿದ್ದಾನೆ ಅಂತ ಆದ ಮೇಲೆ ಅವರನ್ನು ಯಾವ ರೀತಿಯಲ್ಲಿ ಕಂಡುಕೊಳ್ಬೇಕು ಅಂತ ಗೊತ್ತು. ಅಲ್ಲಿ ತನಕ ಇವರು ನಿರಪರಾಧಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ದೇಶವನ್ನು ಬಿಟ್ಟು ಹೋಗುವುದಕ್ಕೂ ಆಗುವುದಿಲ್ಲ. ನಮ್ಮ ಆದಿಯದೊಳಗೆ ಇದ್ದು ನಾವು ಕರೆ ಕೊಟ್ಟಾಗ ಬರತಕ್ಕದ್ದು, ಸರಿಯಾಗಿ ಬಂದು ಸಹಿ ಹಾಕತಕ್ಕದ್ದು, ಅಂದರೆ ನಮ್ಮ ಬಂಧದಲ್ಲೇ ಇದ್ದಾಳೆ ಎನ್ನುವುದೇ ಅರ್ಥ. ಹಾಗಾಗಿ ನಾಳೆಯೇ ಸಾಕ್ಷಿ ಇರ್ತೇವೆ. ಬೇಕಾದ ಸಾಕ್ಷಿಯನ್ನು ಪ್ರಪಂಚಕ್ಕೆ ತೋರಿಸಿ ಮತ್ತೆ ಇವರಿಗೆ ಸರಿಯಾದ ಆಯಿತು ಸ್ವಾಮಿ, ನಿಮಗೆ ಬೇಕಾದ ಸಾಕ್ಷಿ 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 Oh!